ಬಹಳ ವರ್ಷಗಳ ಹಿಂದೆ ಲಂಕಾ ಎಂಬ ಶ್ರೀಮಂತ ರಾಜ್ಯವನ್ನು ರಾವಣ ಎಂಬ ಮಹಾಬಲಶಾಲಿ ರಾಜನು ಆಡಳಿತ ಮಾಡುತ್ತಿದ್ದನು. ಅವನು 10 ತಲೆಗಳಿರುವ ದಶಮುಖಿ ಎಂದು ಪ್ರಸಿದ್ಧ. ಅಂದರೆ ಅವನಿಗೆ 10 ತಲೆಗಳು ಇದ್ದವು ಎಂದು ಪುರಾಣಗಳು ಹೇಳುತ್ತವೆ. ಅವನು ಮಹಾಪಂಡಿತನು ಮತ್ತು ಸಂಗೀತಜ್ಞನೂ ಆಗಿದ್ದನು. ರಾವಣನು ತನ್ನ ಶಕ್ತಿಯ ಮೇಲೆ ತುಂಬ ಗರ್ವ ಮಾಡಿಕೊಂಡನು. ಕಾಲಕ್ರಮೇಣ ಅವನಿಗೆ ಅಹಂಕಾರ ಹೆಚ್ಚಾಗಿ ಅಧರ್ಮದ ಹಾದಿ ಹಿಡಿದನು. ಒಂದು ದಿನ ರಾವಣನು ಸೀತೆಯ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋದನು. ಇದನ್ನು ತಿಳಿದ ರಾಮನು ತನ್ನ ಭಕ್ತರಾದ ಹನುಮಂತ ಮತ್ತು ವಾನರ ಸೇನೆಯ ಸಹಾಯದಿಂದ ಲಂಕೆಗೆ ಪ್ರಯಾಣ ಮಾಡಿದನು. ಲಂಕೆಯಲ್ಲಿ ದೊಡ್ಡ ಯುದ್ಧ ನಡೆಯಿತು. ಕೊನೆಯಲ್ಲಿ ರಾಮನು ತನ್ನ ಬಾಣದಿಂದ ರಾವಣನನ್ನು ಸೋಲಿಸಿ ಸಂಹರಿಸಿದನು. ಈ ಕಥೆಯ ಪಾಠ ಏನೆಂದರೆ, ಅಹಂಕಾರ ಮತ್ತು ಅಧರ್ಮ ಕೊನೆಗೆ ನಾಶವಾಗುತ್ತವೆ. ಧರ್ಮ ಮತ್ತು ಸತ್ಯ ಯಾವಾಗಲೂ ಗೆಲ್ಲುತ್ತವೆ. ಅದಕ್ಕಾಗಿಯೇ ಪ್ರತಿ ವರ್ಷ ದಸರಾ ದಿನದಂದು ರಾವಣನ ಪ್ರತಿಮೆಯನ್ನು ಸುಟ್ಟು ಕೆಟ್ಟದ ಮೇಲೆ ಒಳ್ಳೆಯದ ಜಯವನ್ನು ಆಚರಿಸುತ್ತಾರೆ.